ಕರ್ನಾಟಕದ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖಾರ್ಗೆ ಅವರು ಇತ್ತೀಚಿನ ದಿನದಲ್ಲಿ RSS ನ ಸಂಘಟನೆಯ ಶಕ್ತಿಯನ್ನ ಕಡಿಮೆ ಮಾಡಬೇಕು, ರಾಜ್ಯದಲ್ಲಿ RSS ಕಾರ್ಯಕ್ರಮಗಳು ಚಟುವಟಿಕೆಗಳು ನಡಿಬಾರದು ಅಂತಕ್ಕಂಥ ಮನಸ್ಥಿತಿ ಹೊಂದಿದ ಪ್ರಿಯಾಂಕಾ ಖಾರ್ಗೆ ಅವರು ಮಂತ್ರಿ ಮಂಡಲದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ RSS ನ ಕಾರ್ಯಕ್ರಮ ನಡಿಬೇಕಾದ್ರೆ ಅನುಮತಿ ಪಡಿಬೇಕು, ಇನ್ನು ಬೇರೆ ಬೇರೆ ವಿಚಾರಗಳು RSS ನ ಶಕ್ತಿಯನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಪ್ರಿಯಾಂಕಾ ಖಾರ್ಗೆ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಿಯಾಂಕಾ ಖಾರ್ಗೆ ಅವರು ಮಾತಾಡ್ತಿರ್ತಕ್ಕಂಥದ್ದು, ನಡೆದುಕೊಳ್ತಕ್ಕಂಥ ರೀತಿ ನೋಡಿದ್ರೆ ನಮ್ಮ ದೇಶದ ಸುಭದ್ರತೆಗೆ ಧಕ್ಕೆ ತರಬೇಕಂತೇಳಿ ಯಾವ್ದಾದ್ರೂ ವಿದೇಶದ ಕೈವಾಡ ಅವ್ರ ಹಿಂದೆ ಇದೇನೋ ಏನೋ, ವಿದೇಶ ನಮ್ಮ ರಾಷ್ಟ್ರದ ಶಕ್ತಿಯನ್ನ ಕಡಿಮೆ ಮಾಡ್ಬೇಕಂತೇಳಿ ಈ ರೀತಿ ಮಾತಾಡಿಸ್ತಾ ಇದ್ದಾರೆ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆ ಅಂತಕ್ಕಂಥದ್ದು ಇವತ್ತು ನಮಗೆ ಅನಿಸ್ತಾ ಇದೆ. ಅದರ ಜೊತೆಗೆ ಪ್ರಿಯಾಂಕಾ ಖಾರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅನೇಕ ಶಾಸಕರು ಕ್ರಿಮಿನಲ್ ಕೇಸ್ ಇದೆ, ಅಟ್ರಾಸಿಟಿ ಕೇಸ್ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಾನು ಕೂಡ 2 ಅಟ್ರಾಸಿಟಿ ಕೇಸು, ಒಂದು SP ಅವ್ರ ಬಗ್ಗೆ ಮಾತನಾಡಿದ್ದಕ್ಕೆ 3 ಕೇಸನ್ನ ನಾನು ಎದುರಿಸ್ತಾ ಇದ್ದೀನಿ. ಆದ್ರೆ ಒಂದು ಕೇಸು ಬಹಳ ಅನ್ಯಾಯದಂತ ಕೇಸು. ಇವತ್ತು ದಾವಣಗೆರೆ ಸಚಿವರಾದಂತ SS ಮಲ್ಲಿಕಾರ್ಜುನ್ ಅವರು ಇದು ಕೃಷಿ ಇಲಾಖೆಯ ಸ್ಥಳದಲ್ಲಿ ಸುಮಾರು 5,000 ಲೋಡ್ ಮಣ್ಣನ್ನ ತನ್ನ ಲೇಔಟ್ಗೆ ಉಪಯೋಗಿಸಿದ್ರು. ಇದನ್ನ ಆ ಗ್ರಾಮಸ್ಥರು ನನಗೆ ತಿಳಿಸಿದ ತಕ್ಷಣ ನಾನು ಹೋಗಿ ಅವರ ಲಾರಿಗಳನ್ನ ಹಿಡಿದು ಪೊಲೀಸರು ಕೃಷಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಆ ಲಾರಿಗಳ ಸಮೇತ ಸಾಕ್ಷಿ ಸಮೇತ ಹಿಡಿದ್ರು ಕೂಡ ಮಲ್ಲಿಕಾರ್ಜುನ್ ಅವ್ರ ಮೇಲೆ ಕೇಸ್ ಆಗ್ಲಿಲ್ಲ. ನ್ಯಾಯಕ್ಕೆ ಹೋಗಿ ಹೋರಾಟ ಮಾಡಿದಂತ ನನ್ನ ಮೇಲೆ ಅಟ್ರಾಸಿಟಿ ಕೇಸನ್ನ ಹಾಕ್ಸಿರ್ತಕ್ಕಂಥದ್ದು. ಈ ರೀತಿಯ ಅಟ್ರಾಸಿಟಿ ಕೇಸ್ಗಳನ್ನ ನಮ್ಮ ಹೋರಾಟವನ್ನ ತಡಿಬೇಕು, ಹೋರಾಟ ಇವ್ರು ಮಾಡಬಾರ್ದು ಅಂತೇಳಿ ಇಡೀ ದಾವಣಗೆರೆ ಜಿಲ್ಲಾ ಆಡಳಿತ ಪೊಲೀಸ್ ಅಧಿಕಾರಿಗಳೊಂದಿಗೆ ಸೇರಿ ಸುಳ್ಳು ಅಟ್ರಾಸಿಟಿ ಕೇಸನ್ನ ಹಾಕ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕಾ ಖಾರ್ಗೆ ಅವರೇ, ಕಳ್ತನ ಮಾಡಿದಂತ ನಿಮ್ಮ ಸಚಿವರ ಮೇಲೆ ಕೇಸ್ ಹಾಕಿ, ನಾನು ಸಾಕ್ಷಿ ಕೊಟ್ಟಿದ್ದೀನಿ, ಸಚಿವರ ಮೇಲೆ ಕೇಸ್ ಹಾಕಿ. ಆದ್ರೆ ನ್ಯಾಯ ಕೇಳ್ತಕ್ಕಂತ ಕಳ್ಳತನವನ್ನ ಹಿಡಿದಂತವ್ರ ಮೇಲೆ ನೀವು ಅಟ್ರಾಸಿಟಿ ಕೇಸ್ ಹಾಕ್ತಿರಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರ ಮೇಲೆ ಇರ್ತಕ್ಕಂಥ ಅಟ್ರಾಸಿಟಿ ಕೇಸ್ಗಳು ಎಲ್ಲ ನಿಮ್ಮ ಒಂದು ಬೆಂಬಲದಿಂದ ಆಗಿರ್ತಕ್ಕಂಥದ್ದು. ನೀವು ಗೃಹ ಸಚಿವರಾಗಿ ನ್ಯಾಯವನ್ನ ಕೊಡಿ, ಬರೀ ನಿಮ್ಮ ತಲೆಯಲ್ಲಿ ತುಂಬಿರ್ತಕ್ಕಂಥ RSS ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಬಿಜೆಪಿ ಶಾಸಕರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸ್ಬೇಕು ಅಂತ ಏನ್ ನಿಮ್ ಮನಸ್ಥಿತಿ ಇದೆ ಅದು ಕೊನೆಗೊಳಿಸ್ರಿ. ನಿಮಗೆ ಒಳ್ಳೇದಾಗಲ್ಲ. ತಾವು ಯುವಕರಿದ್ದೀರಿ, ಇನ್ನು ಅನೇಕ ಪದವಿಗಳನ್ನ ಪಡೆಯೋರಿದ್ದೀರಿ. ಈ ರೀತಿ ದುರಾಲೋಚನೆ ಕೆಟ್ಟ ಆಲೋಚನೆಯನ್ನ ಮಾಡಬೇಡಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತೀನಿ. ಧನ್ಯವಾದ.